ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಸ್ವಾತಿ ನಕ್ಷತ್ರದವರ ಬಗ್ಗೆ ತಿಳಿಸ್ಕೊಡುವಂತೀನಿ. ಸ್ವಾತಿ ನಕ್ಷತ್ರದವರ ಸ್ವಭಾವ ಯಾವ ರೀತಿ ಇರುತ್ತೆ, ಅವರ ಪ್ಲಸ್ ಪಾಯಿಂಟ್ಸ್ ಏನು, ಮೈನಸ್ ಪಾಯಿಂಟ್ಸ್ ಏನು, ಯಾವ ವಿಚಾರವನ್ನ ಸ್ವಾತಿ ನಕ್ಷತ್ರದವರು ಸರಿಪಡಿಸ್ಕೊಂಡ್ರೆ ಜೀವನ ತುಂಬಾ ಸುಂದರವಾಗಿರತಕ್ಕಂಥದ್ದು, ಯಾವ ವಿಚಾರವನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ಜೀವನದಲ್ಲಿ ಅದೃಷ್ಟ ಕಾದಿದೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೇನೆ. ಸ್ವಾತಿ ನಕ್ಷತ್ರದ 4 ಪಾದಗಳು ಕೂಡ ನಿಮಗೆ ತುಲಾರಾಶಿಯಲ್ಲಿ ಬರತಕ್ಕಂಥದ್ದು. ಸ್ವಾತಿ ನಕ್ಷತ್ರದವರು ದೇವಗಣೇಶ ಸಾಫ್ಟ್ ನೇಚರ್, ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತ ಇರತಕ್ಕಂಥ ವ್ಯಕ್ತಿತ್ವದವರು. ತಿಳಿದಿರಲಿ, ಒಳಗಡೆ ದೊಡ್ಡ ಬುರ್ಗನೇ ಇದೆ, ಆದರೆ ಆದಷ್ಟು ಅದು ಜಾಗೃತವಾಗೋದಿಲ್ಲ. ಸದಾಕಾಲ ಕಾಮಾಗೆ ಕೂಲಾಗೆ ಎಲ್ಲವನ್ನು ಮುಗಿಸ್ಕೊಡ್ಬೇಕು. ಎಲ್ಲರಿಗೂ ಬೇಕಾಗಿರತಕ್ಕಂಥ ವ್ಯಕ್ತಿಗಳು ಈ ಸ್ವಾತಿ ನಕ್ಷತ್ರ ಜನರು. ಇವರ ನಕ್ಷತ್ರ ಅಭಿಮಾನ ದೇವತೆ ಯಾವ್ದಪ್ಪ, ನಕ್ಷತ್ರ ದೇವತೆ ಅಂತ ಹೇಳಿದ್ರೆ ರಾಹು. ಎಲ್ಲ ಸ್ಲೋ ಪ್ರೋಸೆಸ್. ಇವತ್ತಾಗೋ ಕೆಲಸ ನಾಳೆ, ನಾಳೆ ಆಗೋ ಕೆಲಸ ನಾಳೆ. ಅಬ್ಸರ್ವ್ ಮಾಡಿ, ಸ್ವಾತಿ ನಕ್ಷತ್ರವ್ರನ್ನ ಕೇಳಿ, ಹುಟ್ಟದಾಗ್ಲಿಂದ ಇವತ್ತಿನವರೆಗೂ ಯಾವ ಕೆಲಸ ಕೂಡ ಆನ್ ಟೈಮ್ ಆಗಿರೋದು ಸಾಧ್ಯವೇ ಇಲ್ಲ. ಮಿನಿಮಮ್ ಅರ್ಧ ಗಂಟೆ 1 ಅವರ್ ಪೋಸ್ಟ್ಪೋನ್. ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಡಿಲೆ. ಸಂತಾನದ ವಿಚಾರ ಡಿಲೆ, ಮದುವೆ ಕೆಲಸ ಕಾರ್ಯ ಡಿಲೆ. ಏನ್ ಅನ್ಕೊಂಡ್ರು ಕೂಡ ಜೀವನದಲ್ಲಿ ನಿಧಾನ. ಅವ್ರಿಗೆ ಅನ್ಸ್ಬಿಟ್ಟಿರುತ್ತೆ. ಎಷ್ಟೋ ಜನ ನಂತರ ರೇಗಿಸ್ತಿರ್ತಾರೆ, ಗುರುಳೆ ನಿಮ್ದು ಸ್ವಾತಿ ನಕ್ಷತ್ರ, ನಮ್ಗೊಂದು ಟ್ಯಾಗ್ಲೈನ್ ಬಂದ್ಬಿಟ್ಟಿದೆ, ಎಲ್ಲ ಕೆಲಸಗಳು ನಿಧಾನ. ಅಂದ್ರೆ ಏನೇ ಕೆಲಸಕ್ಕೆ ಯಾಕೋ ನಿಧಾನ ಅಂತೇಳಿ ಅವ್ರಿಗೆ ಅವ್ರು ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ತಲೆ ಕೆಡಿಸ್ಕೊಂಡ್ಬೇಡಿ, ಪ್ರಯತ್ನವನ್ನ ಪಡಿ. ಎಲ್ಲ ಮನೆ ದೇವರ ಮೇಲೆ ಭಾರ ಹಾಕಿ ಲಾಭವನ್ನ, ಅಭಿವೃದ್ಧಿಯನ್ನ ಖಂಡಿತ ನೋಡಲಾಗ್ತದೆ. ಇನ್ನು ಸ್ವಾತಿ ನಕ್ಷತ್ರದಲ್ಲಿ ಮಗು ಜನನವಾದ್ರೆ ಯಾವ ಅಕ್ಷರದಲ್ಲಿ ಹೆಸರಿಡಬೇಕು ಅಂತ ನೋಡೋದಾದ್ರೆ, ಪ್ರಮುಖವಾಗಿ ರು, ರೇ, ರೋ ಹಾಗೂ ತ ಈ ಅಕ್ಷರದಲ್ಲಿ ಮಗುವಿಗೆ ಹೆಸರಿಡಿ. ಅಂದರೆ ಮೊದಲು 2, 3, 4ನೇ ಪದ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. 4 ಅಕ್ಷರಗಳು ಹೆಸರಿಡ್ತಾ ಹೋಗಿ ಖಂಡಿತವಾಗಿಯೂ ಮಗುವಿನ ಎಲ್ಲ ಕೀರ್ತಿ ಸಂಪಾದನೆ ಯಥೇಚ್ಛವಾಗಿ ವೃದ್ಧಿ ಆಗುತ್ತೆ. ಜೀವನದಲ್ಲಿ ಅಭಿವೃದ್ಧಿಯನ್ನು ಕೂಡ ನೋಡುವಂತಾಗ್ತಾರೆ. ಇನ್ನು ಇವರ ಮೈಕಟ್ಟೆ ಹೇಗಿರುತ್ತಪ್ಪ, ಈ ಸ್ವಾತಿ ನಕ್ಷತ್ರದ ಜನನವಾದವರು ಯಾವ ರೀತಿ ಕಾಣಿಸ್ತಾರೆ ಅಂತ ಹೇಳಿದ್ರೆ, ತುಂಬಾ ದೇಹ ಸುಂದರವಾಗಿ ಇಟ್ಕೊಂಡಿರ್ತಾರೆ. ಫಿಟ್ನೆಸ್ ಫ್ರೀಕ್, ತುಂಬಾ ಚೆನ್ನಾಗಿ ಫಿಟ್ನೆಸ್ ನ ಮೇಂಟೈನ್ ಮಾಡ್ಬೇಕು ಅಂತ ಸದಾಕಾಲ ಒದ್ದಾಡ್ತಿರ್ತಾರೆ. ಭಾವಗಳು ತುಂಬಾ ಅಗಲವಾಗಿರತಕ್ಕಂಥದ್ದು, ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಮಾತ್ರ ಸ್ವಲ್ಪ ಗಿಡ್ಡವಾಗಿರ್ತಾರೆ. ಸ್ವಾತಿ ನಕ್ಷತ್ರದಲ್ಲಿರತಕ್ಕಂಥವ್ರು ಸದಾಕಾಲ ಹಸನ್ಮುಖಿಗಳು. ಯಾರೊಂದಿಗಾದ್ರೂ ಕೂಡ ಬಿಟ್ಟರು ಕೂಡ ಖುಷಿಯಿಂದ ಮಾತಾಡಿಸ್ತಾರೆ. ತುಂಬಾ ಚೆನ್ನಾಗಿ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ಎಲ್ಲರಿಗೂ ಬೇಕಾದವರು ಅಂತ ನಾಗ್ಲೇ ಸ್ಟಾರ್ಟಿಂಗ್ಗೆ ಹೇಳಿರತಕ್ಕಂಥದ್ದು ಪದಗಳು ಬಳಸಿದ್ದು. ಇನ್ನು ಇವ್ರನ್ನ ನೋಡಿದ್ರೆ ಯಾರು ಕೂಡ ದ್ವೇಷ ಮಾಡಕ್ ಇಷ್ಟನೇ ಪಡಲ್ಲ. ಅಂದ್ರೆ ನಗುಮುಖದ ಒಡೆಯ ಅಂತ ಕರಿತೇವೆ. ನಗ್ತಾ ನಗ್ತಾ ತುಂಬಾ ಚೆನ್ನಾಗಿರ್ತಾರೆ. ಎಲ್ಲ ವಿಚಾರದಲ್ಲೂ ಕೂಡ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡುವಂತರಾಗಿರ್ತಾರೆ. ಸೊ ಹಾಗಾಗಿ ಸ್ವಾತಿ ನಕ್ಷತ್ರದವರು ಎಲ್ಲರಿಗೂ ಕೂಡ ಇಷ್ಟವಾಗಿರತಕ್ಕಂಥ ವ್ಯಕ್ತಿಗಳು. ಇನ್ನು ಸ್ವಾತಿ ನಕ್ಷತ್ರದವರು ತುಂಬಾ ಶ್ರೇಷ್ಠ ವ್ಯಕ್ತಿಗಳಾಗಿರ್ತಾರೆ. ಅವರಿಗೆ ವಹಿಸಿದ ಕೆಲಸವನ್ನ ಮುಕ್ತಾಯಗೊಳಿಸ್ತೇ ಅವ್ರು ಸಮಾಧಾನವಾಗಿ ಇರೋದೇ ಇಲ್ಲ. ನೀವೇನಾದ್ರೂ ಸ್ವಾತಿ ನಕ್ಷತ್ರದವ್ರಿಗೆ ನಿಮ್ ಕೆಲಸವನ್ನು ವಹಿಸ್ತಾ ಇದ್ದೀರಾ ಅಂದ್ರೆ ನಿಮ್ದೇ ಗಿದ್ಬಿಡಿ. ಅವ್ರ ಕೆಲಸ ಕಂಪ್ಲೀಟ್ ಆಗೋರ್ಗು ಅವ್ರಿಗೆ ಸಮಾಧಾನವೇ ಇರಲ್ಲ. ತುಂಬಾ ಆತ್ಮಸಾಕ್ಷಿಗೆ ಬದುಕೋರು ಯಾರು ಇದಾರೆ ಅಂದ್ರೆ ಅದು ಸ್ವಾತಿ ನಕ್ಷತ್ರದವರು ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ತುಂಬಾ ಜನ ವ್ಯಕ್ತಿತ್ವಗಳನ್ನ ನಾನು ನೋಡಿದ್ದೀನಿ. ನಾನು ಪ್ರತಿಯೊಂದು ನಕ್ಷತ್ರವನ್ನ ಅಥವಾ ಪ್ರತಿಯೊಂದು ನಕ್ಷತ್ರದವ್ರ ಬಗ್ಗೆ ಹೇಳ್ತಾ ಇರತಕ್ಕಂಥದ್ದು ಎಷ್ಟೋ ಗ್ರಂಥಗಳನ್ನ, ಪುಸ್ತಕಗಳನ್ನ ಪರಿಶೀಲನೆ ಮಾಡಿ ಹಾಗೂ ಆ ವ್ಯಕ್ತಿಗಳೊಂದಿಗೆ ಒಂದಷ್ಟು ಒಡನಾಟವನ್ನು ಇಟ್ಕೊಂಡು, ಸ್ವಾತಿ ನಕ್ಷತ್ರದಲ್ಲಿರತಕ್ಕಂಥ ಒಂದಷ್ಟು ಜನ ವ್ಯಕ್ತಿತ್ವ ನಂಗೆ ಇರತಕ್ಕಂಥವ್ರು ಪರಿಚಯ ಇದ್ದಾರೆ. ಒಬ್ಬ ವ್ಯಕ್ತಿ ಗುರುತಿಸಿ ಅಥವಾ ಒಬ್ಬ ವ್ಯಕ್ತಿ ನೋಡಿ ತನ್ನ ಹೇಳ್ತಾ ಇಲ್ಲ. ತುಂಬಾ ತರ ವ್ಯಕ್ತಿಗಳನ್ನ, 5-6 ಜನ ವ್ಯಕ್ತಿಗಳನ್ನ, ಅವರ ಮನಸ್ಥಿತಿಗಳನ್ನ, ಅವರ ಆಗು ಹೋಗು ಭಾವಗಳನ್ನೆಲ್ಲವೂ ಒಟ್ಟಿಗೆ ಪರಿಶೀಲಿಸಿ ಎಲ್ಲವೂ ಕೂಡ ಕೂಡಿಕರಿಸ್ಕೊಂಡು ಇದನ್ನ ಹೇಳ್ತಾ ಇರತಕ್ಕಂಥದ್ದು. ಹಾಗೂ ಶಾಸ್ತ್ರ ಹೇಳಿರತಕ್ಕಂಥದ್ದು ಇದೆ. ಯಾಕಂದ್ರೆ 2 ಕೂಡ ತಾಳೆ ಹಾಕಿ ನೋಡಿದಾಗ ಆಲ್ಮೋಸ್ಟ್ ಎಲ್ಲವೂ ಕೂಡ ಮ್ಯಾಚ್ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾನು ನೇರವಾಗಿ ಹೇಳ್ತಾ ಇರತಕ್ಕಂಥದ್ದು ಓಪನಾಗಿ. ಈ ವ್ಯಕ್ತಿತ್ವದವರು ಹೇಗಿರ್ತಾರೆ ಅಂತ ಹೇಳಿದ್ರೆ, ತಮ್ಮ ಕಷ್ಟದ ಸಮಯದಲ್ಲಿ ಯಾರು ಬರೆದೋದ್ರೂ ಪರವಾಗಿಲ್ಲ, ಬೇರೆಯವರ ಕಷ್ಟದ ಸಮಯದಲ್ಲಿ ನಾವು ನಿಂತ್ಕೊಳ್ತೀನಿ ಅಂತ ಹೇಳ್ತಾರೆ. ಇವರೊಂದಿಗೆ ಏನಾದ್ರು ನಿಮ್ಗೆ ವ್ಯಾಪಾರ ವ್ಯವಹಾರ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ತಲೆನೇ ಕೆಡಿಸ್ಕೊಳ್ಬೇಡಿ. ಮೋಸ ಮಾಡೋರು ಅಂತಾರಲ್ಲ, ನಿಮ್ಗೆ ಮೋಸ ಮಾಡಲ್ಲ, ಚೀಟ್ ಮಾಡಲ್ಲ. ಇವರು ಯಾವುದೇ ಕಾರಣಕ್ಕೂ ಮಧ್ಯಭಾಗದಲ್ಲಿ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಎಂಥದೇ ಕಠಿಣ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ಒಂದು ಬಾರಿ ನೀವು ಇವ್ರ ಜೊತೆ ಕಮಿಟ್ ಆದ್ರೆ ಅವ್ರು ನಿಮ್ಗೆ ಕರ್ಕೊಂಡು ಹೋಗುವಂತ ಆಗ್ತಾರೆ. ಹೋಗಕ್ ಆಗ್ತಾ ಇಲ್ವಾ, ಇವರ ದಾರಿ ಕೂಡ ಮುಟುಕ್ ಮಾಡ್ಕೊಳ್ತಾರೆ. ಇವರ ಇಂಟೆನ್ಷನ್ಸ್ ಒಂದೇ, ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ನನಗೇನಾರ ಕೆಲಸವನ್ನ ಕೊಟ್ಟರೆ ಅದನ್ನ ಪರಿಪೂರ್ಣವಾಗಿ ನಾನು ನಿಭಾಯಿಸ್ಬೇಕು, ನಡ್ಸ್ಕೊಂಡು ಹೋಗ್ಬೇಕು. ಅತಿ ಆಸೆ ಇಲ್ಲ ಕಣ್ರಿ ಇವ್ರಿಗೆ. ಜೀವನವನ್ನ ಸ್ವಲ್ಪ ಸಿಂಪಲ್ ಆಗಿ ನಡೆಸ್ಬೇಕು ಅಂತ ಮನಸ್ಥಿತಿ ಇರತಕ್ಕಂಥವ್ರು. ಎಲ್ಲ ಆಗುಗಳು ನಡೀತಾ ಇರುತ್ತೆ ಪ್ರಪಂಚಾದ್ಯಂತ. ನನಗೆ ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ, ಎಷ್ಟು ತೃಪ್ತಿಕರವಾಗಿರುತ್ತಾನೋ ಅಷ್ಟೇ ಇರ್ತೀನಿ ಅಂತ ಇರ್ತಾರೆ. ತುಂಬಾ ಭಕ್ತಿ ಜಾಸ್ತಿ ಇವ್ರಿಗೆ. ಗುರು ಹಿರಿಯರನ್ನ, ದೇವ್ರನ್ನ ಕಂಡ್ರೆ ನಾನಾ ರೀತಿಯ ಭಕ್ತಿಗಳು ತುಂಬಾ, ಅಂದ್ರೆ ಜಪತಪವನ್ನ ಮಾಡತಕ್ಕಂಥದ್ದು, ಅನುಷ್ಠಾನವಂತರಾಗಿರ್ತಾರೆ. ಭಗವಂತನ ಮುಖಾಂತರ ಎಲ್ಲವೂ ನಡೀತಿರುತ್ತೆ ಅಂತ ಹೇಳಿ ಇವ್ರ ಮನಸ್ಥಿತಿ ಇರುತ್ತೆ. ಅದು ಧನಾತ್ಮಕವಾಗಿ ಖಂಡಿತ ಇವ್ರಿಗೆ ನಾನಾ ರೀತಿಯ ಅನುಕೂಲಗಳನ್ನು ಮಾಡುತ್ತೆ.
ಯಾವುದೇ ರೀತಿಯ ಗುರು ಹಿರಿಯರನ್ನ, ಅಪರಿಚಿತರು ಕೂಡ ಇವರಿಗಿಂತ ದೊಡ್ಡವರಾಗಿದ್ರೆ ಸಹಕಾರವನ್ನು ಮಾಡ್ತಾರೆ. ಶಕ್ತಿನೇ ಇಲ್ಲ, ಸಮಾಜದಲ್ಲಿ ಯಾರೋ ಭಿಕ್ಷೆ ಬೇಡ್ತಿರ್ತಾರೆ ಅಥವಾ ಇನ್ಯಾರೋ ಏನೋ ಕೆಲಸ ಮಾಡ್ತಿರ್ತಾರೆ, ತಮ್ಮ ಹತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆ ಏನೋ ಮಾಡಿ ಅವರಿಗೆ ಸಹಾಯವನ್ನು ಮಾಡ್ತಾರೆ. ಈ ತರ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಇವರು ಒಳ್ಳೆತನವನ್ನ ಸಮಾಜ ಮಿಸ್ಯೂಸ್ ಮಾಡ್ಕೊಳತಕ್ಕಂಥದ್ದು. ಎಷ್ಟೋ ಸರಿ ಈ ಸ್ವಾತಿ ನಕ್ಷತ್ರದವರು ಸಮಾಜ ಮಿಸ್ಯೂಸ್ ಮಾಡ್ಕೊಳ್ತಾ ಇದೆ ಅಂತಲೇ ಸಹಾಯ ಮಾಡದೆ ಬಿಟ್ಬಿಟ್ಟಿರ್ತಾರೆ. ಏನೇ ಗೊತ್ತಿದ್ರು ಕೂಡ ನನಗೆ ಗೊತ್ತಿಲ್ಲ ಅಂತ ಬದುಕತಕ್ಕಂಥ ಪರಿಸ್ಥಿತಿಗೆ ಮುಂದ್ಬಿಡ್ತಿದ್ದಾರೆ. ಯಾಕಂದ್ರೆ ಸಮಾಜ ಆ ತರ ಮಿಸ್ಯೂಸ್ ಮಾಡ್ಕೊಳ್ತಾ ಇದೆ. ಸೊ ಮಿಸ್ಯೂಸ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸ್ವಲ್ಪ ಸಮಾಜ ನಾವು ಕಲ್ತ್ಕೊಳ್ಬೇಕು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ. ಇನ್ನು ಇವರು ಯಾವ ರೀತಿ ಇರ್ತಾರಪ್ಪ ಅಂತ ಹೇಳಿದ್ರೆ, ಅಕ್ಕಪಕ್ಕದವರು ಕೂಡ ತೊಂದರೆ ಕೊಡೋದಕ್ಕೆ ಇಷ್ಟಪಡಲ್ಲ. ಅಕ್ಕಪಕ್ಕದವರು ಇವ್ರಿಗೆ ತೊಂದರೆ ಕೊಟ್ಟರು ಕೂಡ ಅದನ್ನ ಸಹಿಸ್ಕೊಳ್ತಾರೆ, ಲಿಮಿಟ್ ವರೆಗೂ ಅಷ್ಟೇ. ನಾಗ್ಲೇ ಹೇಳಿದೆ ಅವರೆಲ್ಲ ತುಂಬಾ ದೊಡ್ಡ ಮೃಗ ಇದೆ, ಅದನ್ನ ಎದ್ದಳಿಸ್ಬೇಡಿ ಅಂತೇಳಿ. ಅಂದ್ರೆ ಸ್ವಾತಿ ನಕ್ಷತ್ರದವ್ರು ಯಾವ ರೀತಿ ಇರ್ತಾರೆ ಅಂದ್ರೆ, ಎಂಥದೇ ಸಮಸ್ಯೆಗಳು ಬಂದ್ರು, ಎಷ್ಟೇ ಕಿರಿಕಿರಿ ಮಾಡ್ತಿರೋ ತುಂಬಾ ತಡ್ಕೊಳ್ತಾರೆ. ಆ ಲಿಮಿಟ್ ದಾಟೋದ್ರೆ ಎಂಥದೇ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗೋಕ್ಕೂ ಅವ್ರು ಸಿದ್ಧರಾಗಿರ್ತಾರೆ. ನೀವೇ ಸ್ಟಾಪ್ ಮಾಡಿದ್ರೆ ಅವ್ರು ಸ್ಟಾಪ್ ಮಾಡೋದಿಲ್ಲ. ಹಾಗಾಗಿ ಅವ್ರನ್ನ ಟ್ರಿಗರ್ ಮಾಡಬೇಡಿ. ಯಾರು ಸ್ವಾತಿ ನಕ್ಷತ್ರವನ್ನು ಟ್ರಿಗರ್ ಮಾಡ್ತಿರ್ತೀರಿ, ಸ್ವಲ್ಪ ಯೋಚನೆ ಮಾಡಿ ಟ್ರಿಗರ್ ಮಾಡಿ. ಖಂಡಿತ ನಿಮ್ಮ ಕೈಯಾರ ನಿಮ್ಮ ತಲೆ ಮೇಲೆ ನೀವು ಚಪ್ಪಲಿಗಳು ಹೇಳ್ಕೊಂಡಂಗೆ ಅದು ಟ್ರಿಗರ್ ಮಾಡಿದಷ್ಟು. ಮತ್ತೆ ಸತ್ಯಪ್ರಿಯರು, ಸುಳ್ಳು ಹೇಳೋದಿಲ್ಲ, ನ್ಯಾಯಪ್ರಿಯರು, ಸತ್ಯ ಆಡೋರ ಜೊತೆ ಮಾತ್ರ ಬದುಕ್ತಾರೆ. ಇವಾಗ ಯಾರು ಸರಿ ಇಲ್ಲ, ನೀವು ಫೇಕ್ ಅಂತ ಗೊತ್ತಾಗ್ಬಿಟ್ರೆ ಖಂಡಿತ ಸ್ವಾತಿ ನಕ್ಷತ್ರರು ಅಂಥವ್ರನ್ನ ಹತ್ರಕ್ಕೂ ಬಿಟ್ಕೊಳ್ಳಲ್ಲ. ಅಥವಾ ಎಂತಾನೆ ಪ್ರಧಾನಿನೇ ಆಗಿರ್ಲಿ, ಮುಖ್ಯಮಂತ್ರಿನೇ ಆಗಿರ್ಲಿ, ನಿನ್ನ ನನಗೆ ಬೇಡ, ನಿನ್ನ ಸಂಪರ್ಕವೂ ಬೇಡ, ನಿನ್ನ ಲಾಭವೂ ನನಗೆ ಬೇಡ. ತುಂಬಾ ಜನ ಆತರ ಇರೋದಿಲ್ಲ. ಸ್ವಲ್ಪ ಜನ ಸ್ವಲ್ಪ ಅಧಿಕಾರದಲ್ಲಿದ್ರೆ ಅಥವಾ ಒಂದು ಸ್ವಲ್ಪ ದೊಡ್ಡ ಸ್ಕೇಲಿದ್ರೆ, ಶ್ರೀಮಂತರಾಗಿದ್ರೆ, ಪ್ರಭಾವಿಗಳಾಗಿದ್ರೆ ಅವ್ರು ಏನೇ ತಪ್ಪು ಮಾಡ್ರು ಕೂಡ ಸಹಿಸ್ಕೊಂಡ್ಬಿಡ್ತೀವಿ. ಅವ್ರು ಏನೇ ಮಾಡ್ತಿದ್ರು ಏನೋ ಮಾಡ್ಕೊಳ್ಳಿ ಬಿಡಪ್ಪ, ನನಗೆ ಬೇರೆ ವಿಚಾರದ ಪ್ರಾಫಿಟ್ ಆಗುತ್ತೆ, ಸಹಿಸ್ಕೊಂಡ್ರೆ ಜೀವನ ಸೆಟ್ಲ್ ಆಗುತ್ತೆ ಅಂತ ಅನ್ಕೊಳ್ತೀವಿ. ಅದು ಇವರು ಆ ಥರ ಅಲ್ಲ. ಸ್ವಾಭಿಮಾನಕ್ಕೆ ತುಂಬಾ ಅನಿಸ್ತಾರೆ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಿದೆ ಅಂದ್ರೆ ನನಗೆ ಕೆಲಸವೇ ಬೇಡ, ನನಗೆ ಗುಡಿಸಲು ಬದುಕ್ಬಿಡ್ತೇನೆ, ಅವ್ರ ಜೊತೆ ಸಂಬಂಧ ಮಾಡೋದು ಬೇಡ. ಈ ತರ ಮನಸ್ಥಿತಿ ತರತಕ್ಕಂಥದ್ದು ಸತ್ಯಪ್ರಿಯರು, ಧರ್ಮಪ್ರಿಯರು. ಧರ್ಮ ಏನ್ ಹೇಳುತ್ತೆ, ಸತ್ಯ ಏನ್ ಹೇಳುತ್ತೆ ಅದನ್ನು ಫಾಲೋ ಮಾಡ್ತಾರೆ. ಯಾರಿಂದೆಯೂ ಕೂಡ ಅಷ್ಟು ಫಾಲೋ ಮಾಡಲ್ಲ, ಯಾರಿಂದೆಯೂ ಕೂಡ ಅಷ್ಟು ಬೆಂಬಿದ್ದು ಕೆಲಸವನ್ನು ಮಾಡಿಸ್ಕೊಡಲ್ಲ. ತಮ್ಮ ಕೆಲಸಗಳನ್ನ ಅವರೇ ಕಲಿತು ಕೆಲಸವನ್ನು ಮಾಡುವಂತಾಗ್ತದೆ. ಅಂದ್ರೆ ಕಲಿಕೆ ನಿರಂತರ. ಅವ್ರಿಗೆ ಎಂಥದೇ ಕ್ಷೇತ್ರದಲ್ಲಿ ಬಿಟ್ಟರು ತುಂಬಾ ಚೆನ್ನಾಗಿ ಕಲಿತಾರೆ. ಅದನ್ನು ಮುನ್ನುಡಿಸ್ಕೊತಕ್ಕಂತಹ ಚಾಕುಚಕ್ಯತೆ, ಅವೆಲ್ಲ ರೀತಿಯ ಐಡಿಯಾ ಅವ್ರು ತುಂಬಾ ಚೆನ್ನಾಗಿ ವೃದ್ಧಿಯಾಗಿರ್ತಕ್ಕಂಥದ್ದು. ಪ್ರವಾಸ ಪ್ರಿಯರು, ತುಂಬಾ ಚೆನ್ನಾಗಿ ಓಡಾಡಬೇಕು, ಬೇರೆ ಬೇರೆ ದೇಶಗಳನ್ನ, ಪ್ರಕೃತಿಯೊಂದಿಗೆ ಸದಾಕಾಲ ಇರಬೇಕು ಅಂತ ಇರತಕ್ಕಂಥದ್ದು. ಅಡ್ವೆಂಚರ್, ತುಂಬಾ ಸಾಹಸ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು, ಸಾಹಸಮಯವಾಗಿ ಇಡೀ ಜೀವನ ಕಟ್ಟಿಕೊಳ್ಬೇಕು, ಈ ತರ ಮನಸ್ಥಿತಿ ಇರತಕ್ಕಂಥವ್ರು. ಹಾಗೆ ತುಂಬಾ ಪ್ರಬಲಶಾಲರಾಗಿರ್ತಾರೆ, ಇನ್ಫ್ಲೂಯೆನ್ಸ್ ಪರ್ಸನ್ಸ್ ಆಗಿರ್ತಾರೆ. ಎಲ್ಲಿಯೂ ಕೂಡ ಸ್ವಲ್ಪವೂ ಕೂಡ ಇನ್ಫ್ಲೂಯೆನ್ಸ್ ಈ ನಕ್ಷತ್ರದವ್ರು ಬಳಸ್ಕೊಳ್ಳೋದಿಲ್ಲ. ತುಂಬಾ ಸ್ನೇಹಿತರಿರ್ತಾರೆ, ಬಳಗ ಜಾಸ್ತಿ, ಆತ್ಮೀಯರು ಜಾಸ್ತಿ, ಆದ್ರೆ ಓಡಿರತಕ್ಕಂಥ ಸರ್ಕಲ್ ತುಂಬಾ ಕಮ್ಮಿ ಇರ್ತಾರೆ. ಎಷ್ಟೇ ಕಷ್ಟದಲ್ಲಿದ್ರು ಕೂಡ ಬೇರೆಯವ್ರ ಹತ್ರ ಕೈ ಚಾಚೋದಿಲ್ಲ. ಎಷ್ಟೇ ಕಷ್ಟದಲ್ಲಿದ್ರು ಕೂಡ ಜನರಿಗೆ ಎಷ್ಟೇ ಕಷ್ಟದಲ್ಲಿದ್ರು ಬೇರೆಯವ್ರ ಹತ್ರ ಕೈ ಚಾಚೋದಿಲ್ಲ. ಎಷ್ಟೇ ಕಷ್ಟದಲ್ಲಿದ್ರು ಕೂಡ ಬೇರೆಯವ್ರಿಗೆ ದ್ರೋಹ ಮಾಡಿ ಜೀವನ ಕಟ್ಕೊಳ್ಳುವಂತಾರಲ್ಲ. ಅಂದ್ರೆ ಕಷ್ಟಪಟ್ಟು ಜೀವನ ಮಾಡಬೇಕು, ಎಷ್ಟು ಕಷ್ಟಪಡ್ತಿದ್ರೆ ಅಷ್ಟೇ ಲಾಭ ಬರಲಿ. ಒಂದು ವರ್ಷ ಡಿಲೇ ಆಗ್ಬಿಡ್ಲಿ ಬೆಳೆಯತಕ್ಕಂಥದ್ದು, ಆದ್ರೆ ನೀಟಾಗಿ ಬೆಳ್ಕೊಂಡು ಹೋಗೋಣ, ಆರಾಮ್ಸೆ ಜೀವನ ಮಾಡೋಣ, ಇರೋದ್ರಲ್ಲಿ ನೆಮ್ಮದಿಯ ನೋಡ್ಕೋಣ, ಈ ತರ ಇರತಕ್ಕಂಥ ವ್ಯಕ್ತಿತ್ವದವರು. ಇನ್ನು ಇವರ ಸಮಸ್ಯೆಗಳೇನಪ್ಪಾ ಅಂತ ನೋಡೋದಾದ್ರೆ, ತುಂಬಾ ಶೀತ ಹಾಗೂ ಕೋಲ್ಡ್ ಆಗತಕ್ಕಂಥದ್ದು, ತಲೆಬಿಸಿ ಆಗತಕ್ಕಂಥದ್ದು ಜಾಸ್ತಿ ಇರುತ್ತೆ. ಕಣ್ಣಿನ ಸಮಸ್ಯೆ ಯಥೇಚ್ಛವಾಗಿ ಕಾಡಿಸುತ್ತೆ. ತಿಳಿದಿರಲಿ, 70% ಅಷ್ಟು ಸ್ವಾತಿ ನಕ್ಷತ್ರ ಇರತಕ್ಕಂಥವ್ರಿಗೆ ಲೇಟ್ ಮ್ಯಾರೇಜ್ ಆಗೋದು. ಅಬ್ಸರ್ವ್ ಮಾಡಿ, ಅವ್ರು ಆಗಿರತಕ್ಕಂಥದ್ದೆಲ್ಲರೂ ಕೂಡ 27, 28, 30, 32, 38 ಈ ತರ ಮದುವೆಗಳು ತುಂಬಾ ಡಿಲೇ ಆಗುತ್ತೆ. ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಕಣ್ರಿ. ಎಷ್ಟೋ ಸರಿ ಈ ತರ ಹೋಗ್ತಿರ್ತಾರೆ, ಮಾರ್ಗ ಇದ್ದಕ್ಕಿದ್ದಂಗೆ ಪಾತ್ ಚೇಂಜ್ ಮಾಡ್ತಾರೆ, ಒಳ್ಳೆ ಪಾತೆ ಆಗಿರುತ್ತೆ. ಜನಗಳು ಸ್ವಾತಿ ನಕ್ಷತ್ರವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟವಾಗತ್ತೆ. ಮನಸ್ಸಲ್ಲಿ ಏನ್ ನೋಡ್ತಿರುತ್ತೋ ಏನೋ ಅಂತ ಗ್ರಹಿಸ್ಕೊಳ್ಳೋದು ಕಷ್ಟವಾಗತ್ತೆ. ಅಷ್ಟು ವಿಚಿತ್ರವಾಗಿ ಒಂದ್ಸಲ ಥಿಂಕ್ ಮಾಡ್ಬಿಡ್ತಾರೆ. ಇವ್ರು ಆಡತಕ್ಕಂಥ ನೇರ ಮಾತುಗಳಿಂದಲೇ ಶತ್ರುಗಳು ಜಾಸ್ತಿ ಆಗ್ತಾರೆ. ಎಷ್ಟೋ ಸರಿ ಏನೋ ಹೇಳ್ಬಿಡ್ತಾರೆ, ಕನ್ವೆ ಮಾಡ್ಬಿಡ್ತಾರೆ, ನೀನ್ ತಪ್ಪು ಅಂತೇಳಿ. ಆದ್ರೆ ಆ ಪರಿಸ್ಥಿತಿಯ ಸಂದರ್ಭ ಅದಕ್ಕೆ ಹೊಂದಾಣಿಕೆ ಆಗತಕ್ಕಂಥದ್ದಲ್ಲ. ಅದೇನಾಗ್ಬಿಡುತ್ತೆ, ಅವ್ರ ಕೆಲಸಗಳಿಗೆ ಯಥೇಚ್ಛವಾಗಿ ಎಫೆಕ್ಟ್ ಕೊಡುತ್ತೆ. ಅತಿಯಾದ ಪ್ರಾಮಾಣಿಕತೆಯು ಕೂಡ ಸಂಕಷ್ಟವನ್ನು ತಂದು ಕೊಡುತ್ತೆ. ಎಷ್ಟೋ ಸರಿ ಅತಿಯಾದ ಪ್ರಾಮಾಣಿಕತೆಯು ಕೂಡ ಕಷ್ಟವಾಗ್ಬಿಡುತ್ತೆ. ಅಂದ್ರೆ ತುಂಬಾ ಜನ ಇದನ್ನ ಹೇಳ್ತಿರ್ತಾರೆ ಆಡು ಭಾಷೆಯಲ್ಲಿ, ನನಗೂ ತಿನ್ನಕ್ ಬಿಡ್ತಾ ಇಲ್ಲ, ತಾನೂ ತಿಂತಾ ಇಲ್ಲ ಅಂತ. ಅಂದ್ರೆ ಅತಿಯಾದ ನಿಯತ್ತು, ಶ್ರದ್ಧೆ, ಬೇರೆಯವ್ರ ದುಡ್ಡು ನಮ್ಗೆ ಯಾಕಪ್ಪ, ನ್ಯಾಯಯುತ ಮಾರ್ಗದಲ್ಲಿ ಹೋಗೋಣ, ಕಷ್ಟದಲ್ಲೇ ಹೋಗ್ಬೋದು ಕೂಡ, ತೃಪ್ತಿಕರ ಜೀವನ ಮಾಡೋಣ ಅಂತ ಮೆಂಟಾಲಿಟಿ ಈ ಸ್ವಾತಿ ನಕ್ಷತ್ರದಲ್ಲಿ ಇರುತ್ತೆ. ಆದ್ರೆ ಬೇರೆಯವ್ರಿಗೆ ಆ ಥರ ಇರೋದಿಲ್ವಲ್ಲ. ಶಾರ್ಟ್ಕಟ್ ಅಲ್ಲಿ ಬೇಗ ಬೆಳಿಬೇಕು, ಬೇಗ ದುಡ್ಡು ಮಾಡಬೇಕು, ಬೇಗ ಅಧಿಕಾರವನ್ನು ಪಡೆದುಕೊಳ್ಬೇಕು, ಈ ತರ ಮನಸ್ಥಿತಿ ಇದ್ದವರು ಆಟೋಮೆಟಿಕ್ಲಿ ಸಮಸ್ಯೆಗಳನ್ನು ಮಾಡ್ತಾರೆ. ಸೊ ಹಾಗಾಗಿ ನಾನು ಹೇಳತಕ್ಕಂಥದ್ದು, ಎಷ್ಟೋ ಬಾರಿ ನಿಮ್ಗೆ ಕನ್ವೆ ಮಾಡಬೇಕು ಅಂತಿರ್ತೀರಿ, ಆ ಥರ ತಪ್ಪು ಅಥವಾ ಸರಿಪಡಿಸ್ಕೊಳ್ಳಿ ಅಂತ. ನೀವು ಯಾರು ತಪ್ಪು ಮಾಡ್ತಿದ್ರೆ ನೋಡ್ತಿದ್ರೆ 1 ಬಾರಿ ಹೇಳಿ ಅಥವಾ 2 ಬಾರಿ ಹೇಳಿ. ಅತಿಯಾದ ತಪ್ಪನ್ನ ನೀವು ತಿದ್ದಕ್ಕೆ ಹೋದ್ರೂ ಕೂಡ ತುಂಬಾ ಮೂರ್ಖತನದ ಕೆಲಸವಾಗ್ಬಿಡುತ್ತೆ. ಅಂದ್ರೆ ಅದು ಒಂದಷ್ಟು ಸಮಸ್ಯೆ ನಿಮಗೆ ಬಾಧಿಸುತ್ತೆ ಅಂತ ಹೇಳಿ.
ಸೊ ಹಾಗಾಗಿ ಎಷ್ಟು ಸಹಾಯ ಮಾಡ್ಬೇಕು ಅಷ್ಟು ಸಹಾಯ ಮಾಡಿ. ಎಷ್ಟೋ ಬಾರಿ ಅತಿಯಾದ ಸಹಾಯವೇ ನಿಮಗೆ ನಾನಾ ರೀತಿಯ ಸಂಕಷ್ಟವನ್ನು ತಂದು ಕೊಟ್ಟಿರತಕ್ಕಂಥದ್ದು. ಎಷ್ಟೋ ಸರಿ ನೀವು ಮಾಡತಕ್ಕಂಥ ಸಹಾಯವೇ ನಿಮಗೆ ಮುಳುವಾಗಿರತಕ್ಕಂಥದ್ದು. ಅನ್ಕೊಂಡ್ಬಿಡ್ತೀರ ಕಷ್ಟದಲ್ಲಿದೆ, ನಾವು ಸಹಾಯ ಮಾಡ್ಬೋಣ, ಒಂದು EMI ತೆಗೆದುಕೊಟ್ಬೋಣ, ಒಂದು ಲೋನ್ ತೆಗೆದುಕೊಟ್ಬೋಣ. ಈ ತರ ತೆಗೆದುಕೊಟ್ಟು ನಿಮ್ಗೆ ಫಿನಾನ್ಷಿಯಲ್ ಲಾಕ್ ಆಗಿರ್ತೀರಿ. ಆತ್ಮೀಯರು ಮಾಡತಕ್ಕಂಥ ಎಲ್ಲ ಎಡವಟ್ಟುಗಳಿಗೆ ನೀವು ತಲೆ ಕೊಡುವಂತರಾಗ್ತೀರಾ. ನಿಮ್ ತಪ್ಪೇ ಇರೋದಿಲ್ಲ. ನನ್ನ ಫ್ರೆಂಡ್ ತಪ್ಪು ಮಾಡ್ಬಿಟ್ಟ, ನನ್ನ ತಮ್ಮ ತಪ್ಪು ಮಾಡ್ಬಿಟ್ಟ, ಮನೆಯವ್ರು ತಪ್ಪು ಮಾಡ್ಬಿಟ್ರು, ಏನೋ ಕಷ್ಟದಲ್ಲಿದ್ದಾರೆ, ನಾನು ಅವ್ರ ಜೊತೆ ನಿಂತ್ಕೊಳ್ಬೇಕು, ಆ ಒಳ್ಳೆತನ ನಾನು ಒಪ್ಕೊಳ್ತೀನಿ, ಎಷ್ಟು ಅಂತ ನಿಂತ್ಕೊಳ್ತೀರಿ. ಒಂದು ವ್ಯಕ್ತಿಯ ಒಂದು ತಪ್ಪು ಕ್ಷಮಿಸ್ಬೋದು, 2 ತಪ್ಪು ಕ್ಷಮಿಸ್ಬೋದು, 3, 4ನೇ ತಪ್ಪುಗಳಿಗೆ ನೀವು ಕೂಡ ಭಾಗಿಯಾಗ್ತಾ ಇದ್ದೀರಾ ಅಂತ ಅರ್ಥ. ಅವನು ಸಹಕಾರ ಮಾಡಕ್ ಹೋಗಿ ಒಂದ್ಸಲಿ ಕಷ್ಟ ಅನುಭವಿಸ್ಲಿ ಅಂತ ಬಿಟ್ಬಿಡಿ. ಖಂಡಿತ ಆತನೂ ಕೂಡ ನೆಕ್ಸ್ಟ್ ತಪ್ಪು ಮಾಡೋದಕ್ಕೆ ಎದುರ್ಕೊಳ್ತಾನೆ. ನೀವು ಕೂಡ ಸೇವಿಂಗ್ಸ್ ಖಂಡಿತವಾಗಿಯೂ ಚೆನ್ನಾಗುತ್ತೆ. ಈ ಸ್ವಾತಿ ನಕ್ಷತ್ರದವರು ಯಾವ ಬಿಸ್ನೆಸ್ಗಳನ್ನ ಮಾಡ್ಬೋದು ಅಂದ್ರೆ, ಫುಡ್ ಬಿಸ್ನೆಸ್ ಮಾಡ್ಬೋದು, ಎಲೆಕ್ಟ್ರಿಸಿಟಿ ಬಿಸ್ನೆಸ್ ಮಾಡ್ಬೋದು, ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಆಗ್ಬೋದು, ಒಳ್ಳೆ ಸಿನಿಮಾ ಫೋಟೋಗ್ರಾಫರ್ ಆಗ್ಬೋದು, ಆಲ್ಬಮ್ ಎಡಿಟಿಂಗ್ ಆ ಥರದ್ದು ಫೋಟೋಗ್ರಫಿ ಫೀಲ್ಡ್ಗೆ ಹೋಗ್ಬೋದು, ಟೆಲಿವಿಷನ್ ಫೀಲ್ಡ್ಗೆ ಹೋಗ್ಬೋದು, ಆಂಕರಿಂಗ್ ಇದು ಮಾಡ್ಕೊಳ್ಬೋದು, IT ಫೀಲ್ಡ್ಗೆ ಹೋಗ್ಬೋದು, ಗಣಕಯಂತ್ರಗಳ ಫೀಲ್ಡ್ಗೆ ಹೋಗ್ಬೋದು, ಕಲರಿಂಗ್ ಫೀಲ್ಡ್ಗೆ ಹೋಗ್ಬೋದು. ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಖಂಡಿತವಾಗಿ ಒಳ್ಳೆ ಅಭಿವೃದ್ಧಿಯನ್ನ ನೋಡುವಂತರಾಗ್ತೀರಾ. ಸದಾಕಾಲ ಈ ಸ್ವಾತಿ ನಕ್ಷತ್ರದವರು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ. ಖಂಡಿತ ನಿಮ್ಮೆಲ್ಲ ಸಂಕಷ್ಟಗಳು ದೂರವಾಗುತ್ತೆ, ಮನಸ್ಸಿನ ಎಲ್ಲ ಇಷ್ಟೈಷಗಳು ಈಡೇರುತ್ತೆ. ಈ ವಿಡಿಯೋನ ನಿಮ್ಮೆಲ್ಲ ಸ್ವಾತಿ ನಕ್ಷತ್ರ ಇರತಕ್ಕಂಥ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ. ಖಂಡಿತವಾಗಿ ಅವರು ಕೂಡ ಜೀವನ ಒಂದಷ್ಟು ಸರಿಪಡಿಸ್ಕೊಂಡ್ರೆ ಆ ಪುಣ್ಯದ ಫಲ ನಿಮ್ಗೆ ಲಭಿಸುತ್ತೆ. ಇನ್ನು ಯಾರು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಫಾಲೋ ಮಾಡಿಲ್ಲ, ಆದಷ್ಟು ಬೇಗ ನಮ್ಮ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನ ಫಾಲೋ ಮಾಡಿ. ಪ್ರತಿನಿತ್ಯವೂ ಕೂಡ ಜ್ಯೋತಿಷ್ಯ, ವಾಸ್ತು, ಪೂಜೆ ವಿಚಾರಕ್ಕೆ ಉಪಯುಕ್ತ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇವೆ. ಭಗವಂತ ಎಲ್ಲರೂ ಕೂಡ ಒಳ್ಳೆ ಆರೋಗ್ಯವನ್ನು ಕೊಡಲಿ ಅಂತ ಆಶಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಶುಭ.